ಸರ್, ಇವತ್ತು ಇದು ಒಂದು ಪ್ರೆಸ್ ಮೀಟ್ ಕರೆದ ಉದ್ದೇಶ ಏನಂತ ಅಂತಂದ್ರೆ, ನೀವು ನೋಡ್ರಿಲ್ಲ 2 ದಿವಸ ಹಿಂದೆ ಈ ಕಾಂಟ್ರಾಕ್ಟರ್ ಅಸೋಸಿಯೇಷನ್ದವರು ಸುಳ್ಳು ಹೇಳಿದ್ದಾರೆ. 40% ಕಮಿಷನ್ನೇ ಇಲ್ಲ, ಇವರು ಎಲ್ಲದು ಫೋಕಸ್ ಅಂತ ಒಂದು ಪೇಪರ್ದಾಗ ಬಂದಿತ್ತು. ಅದರ ನಮ್ಮ ಕೆಂಪಣ್ಣ ಸಾಹೇಬರು ಅವ್ರ ಬಗ್ಗೆ ಅದನ್ನು ಸ್ವಲ್ಪ ಸರಳಾಗಿ ಮಾತಾಡಿದರು. ನಮ್ಮ ವಿರೋಧ ಪಕ್ಷ ನಾಯಕರು ಹಾಗೂ BJP ಅಧ್ಯಕ್ಷರು ಅದ್ರ ಬಗ್ಗೆದಾಗ ಇವತ್ತು ನಾವು ಪ್ರೆಸ್ ಮೀಟ್ ಕರೆಯೋಂಥ ಅವಶ್ಯಕತೆ ಬಂತು. ಯಾಕಂದ್ರೆ ನಾವು ಲೋಕಾಯುಕ್ತಕ್ಕೆ ನಾವು ಲೆಟರೇ ಕೊಟ್ಟಿಲ್ಲ, ನಮಗೆ ಈ ಥರ 40% ಕಮಿಷನ್ ತೊಗೊಳಕತ್ತಾರೆ, ಇದು ಮಾಡ್ತಾರೆ ಅಂತೇಳಿ ನಮ್ಮ ಸ್ಟೇಟ್ ಅಸೋಸಿಯೇಷನ್ದಲ್ಲಿ ಲೆಟರ್ ಕೊಟ್ಟಿಲ್ಲ. ನಾವು ಅದಕ್ಕೆ ಅದು ಕ್ಲಾರಿಫೈ ಮಾಡಬೇಕಂತೆ ಇವತ್ತು ಪ್ರೆಸ್ ಮೀಟ್ ಕರೆದಿದ್ದೆವು. ಇವತ್ತು ನಮ್ಮ ಸಂಘದಾಗ ಅಂಬಿಕಾಪತಿ ಅಂತೇಳಿ ಅವರು BBMP ಅಧ್ಯಕ್ಷರು, ಮತ್ತು ಈ ಕಡೆ ನಮ್ಮಲ್ಲಿ ಏನದ ಉಪಾಧ್ಯಕ್ಷರು ಇದ್ದಿದ್ದು ಖರೆ. ಆದ್ರೆ ಅವರು ಏನೋ ಲೆಟರ್ ಕೊಟ್ಟರೆ ಅವ್ರ ಹೆಸರು ಮೇಲೆ ಹಾಕಿಸ್ತಾ ಇವ್ರು ಪೇಸಿ ಕೊಟ್ಟರು. ಆದ್ರೆ ಅವ್ರು ಲೆಟರ್ ಕೊಟ್ಟರು ಎಕ್ಸ್ಪೈರ್ ಸತ್ವಾದ್ರು. ಅವರು ಸತ್ವಾದ್ಮೇಲೆ ನೀವು ಸಂಘಕ್ಕೆ ಬದಲಾ ಮಾಡಬೇಕಾಯ್ತಂದ್ರೆ ಒಂದು ಲೆಟರ್ ಸಂಘಕ್ಕೆ ಕಳಿಸ್ಬೇಕಾಗಿತ್ತು. ನಮಗೆ ನಿಮ್ಮ ಅಂಬಿಕಾಪತಿ ಏನದ ಈ ಥರ ನಿಮ್ಮ ಉಪಾಧ್ಯಕ್ಷದ ಈ ಥರ ಬದಲಾ ಮಾಡ್ಯಾನವ, ನಮಗೆ 40% ಕ್ಲೇಮ್ ಮಾಡ್ಯಾನ, ಅದ್ರ ಬಗ್ಗೆ ನೀವು ಸ್ಟೇಟ್ ಅಸೋಸಿಯೇಷನ್ದವ್ರು ಏನಾದರೂ ಹೇಳ್ತಿರಂತ ಅಂತೇಳಿ ಯಾವ ನಮಗೇನು ಲೆಟರ್ ಬಂದಿಲ್ಲ, ಏನೂ ಬಂದಿಲ್ಲ. ಅದ್ರ ಬಗ್ಗೆ ಅದಾಗ ಅವ್ರು ಏನು ಕೊಟ್ಟರೋದು ಗೊತ್ತೂ ಇಲ್ಲ. ನಮಗೆ ಅಂಬಿಕಾಪತಿ ಏನು ಕೊಟ್ಟರೋದು ಗೊತ್ತಿಲ್ಲ. ಅದು ದಯಮಾಡಿ ಏನದ ಇದ್ರಾಗ ಏನದ ನಮ್ಮ ಸ್ಟೇಟ್ ಅಸೋಸಿಯೇಷನ್ವರಿಗೆ, ನಮ್ಮ ಕೆಂಪಣ್ಣವ್ರಿಗೆ ಇವತ್ತು ನಿಷ್ಠಾವಂತವಾಗಿ ಕಾಂಟ್ರಾಕ್ಟರ್ದಾಗ ಒಂದು ಹುರಿ ತುಂಬಿ ಕಾಂಟ್ರಾಕ್ಟರ್ ಏನು ನಂಬೋದು ಇವತ್ತು ಬೆಳಕಿಗೆ ತಂದಂಥ ಒಂದು ಆ ಮಹಾತ್ಮರಿಗೆ ಒಂದು ಒಳ್ಳೆಯ ಹೆಸರಿದೆ. ಅವ್ರ ಹೆಸರು ಕೆಡಿಸ್ಬಾರ್ದು. ಅವ್ರು ಯಾವ ದುರಾಸಕ್ಕೆ ಯಾವ ರೊಕ್ಕ ರೂಪಾಯಿ ಇಲ್ಲದೆ ಏನದ ಇವತ್ತು ಅವರು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಅವ್ರ ಹೆಸರಿಗೆ ಯಾರೋ ಚ್ಯುತಿ ಹಚ್ಚಬಾರ್ದು ಅಂತ ಉದ್ದೇಶದಿಂದ ಇವತ್ತು ಇದು ಪ್ರೆಸ್ ಮೀಟ್ ಕರೆದಿದೆ. ಈಗ ಯಾವ ಆಧಾರದ ಮೇಲೆ 40% ಕಮಿಷನ್ ಅನ್ನು ತಗೊಂಡಿದ್ದಾರೆ ಅನ್ನೋಂಥ ಆರೋಪವನ್ನು ಮಾಡಿದ್ದಾರೆ BJP ಅವರು ಅನ್ನೋಂಥ. ಈಗ ಆಧಾರ ಕೊಟ್ಟಿದ್ದೇವಲ್ಲ, ಯಾವ ಈಗ ನಾಗಮಂದಾಸಿಗೆ ಏನು ಕಮಿಟಿ ಮಾಡಿರಲ್ಲ, 4 ಆಧಾರ ಕೊಟ್ಟಿದ್ದೇವೆ ರೀ. 4 ಪಾಯಿಂಟ್ ಹೇಳಿರೋ 4 ಪಾಯಿಂಟ್ ಆಧಾರ ಕೊಟ್ಟಿದ್ದೇವೆ, ಕರೆಕ್ಟಾಗಿ ಕೊಟ್ಟಿದ್ದೇವೆ. ಆ ಪಾಯಿಂಟ್ ಏನನ್ನೋದು ಹೇಳ್ತೀರಾ? ಪಾಯಿಂಟ್ ಹೇಳ್ತೇವೆ. ಅದು ಈ ಟೆಂಡರ್ ಕರೀತಾರೆ 5-7 ಮಂದಿ, ಒಂದು ಟೆಂಡರ್ದಾಗ 5 ಮಂದಿ ಇನ್ವಾಲ್ವ್ ಆಗ್ತಾರೆ. ಅದ್ರಾಗ 5 ಮಂದಿಗೆ ಹೊಡೆದಾಕಿ ಇಬ್ಬರಿಗೆ ಟೆಂಡರ್ ಮಾಡ್ತಾರೆ. 5 ಮಂದಿ ಅಂದ್ರೆ ಅವ್ರು 5 ಮಂದಿ ಲೆಸ್ ಹಾಕಿರ್ತಾರೆ, ಅವ್ರಿಗೆ ತೆಗಿತಾರೆ. ಎಕ್ಸೆಸ್ ಯಾರು ಹಾಕಿರ್ತಾರೆ ಇವ್ರು ಯಾರಿಗೆ ಕೊಡಬೇಕು ಅನ್ನಿಸ್ತದ. ಅವ್ರ ಲೀಡರ್ಗಳು ಆಫೀಸರ್ಗೆ ಹೇಳಕ್ಕೆ ಅವರಿಗೆ ಆ 5 ಮಂದಿ ತೆಗಿಸಿ ಇವತ್ತು ಅವರಿಗೆ ಇಬ್ಬರಿಗೆ ಕೆಲಸ ಕೊಡ್ತಾರೆ. ಅದು ಆ ಕೆಲಸದಾಗ ಏನದ ಯಾವ ಎಕ್ಸೆಸ್ ಇರ್ತಾನೆ, ಅವ್ನು DSR ರೇಟ್ ಹೆಚ್ಚಿಗಿರ್ತಾನೆ. DSR ಕಡಿಮೆ ಇದ್ದವ್ರಿಗೆ ತೆಗೆದ್ರು, DSR ರೇಟ್ ಇದ್ದು ಹೆಚ್ಚಿಗಿದ್ದವ್ರಿಗೆ ಕೊಡಿದ್ರು. ಅಂಥವು ಪ್ರೂಫ್ ಕೊಟ್ಟಿದ್ದೇನೋ ಅವು ಎನ್ಕ್ವೈರಿ ಮಾಡಿರಿ ಅಂತೇವೆ. ಈಗ ಒಂದು ಎರಡನೇದಾಗಿ ಇವತ್ತು ಟೆಂಡರ್ ಆಗ್ತದೆ. ನಮಗೆ ಟೆಂಡರ್ ಆದ ಕೂಡಲೇ ಏನದ ಅಲ್ಲಿ ಮಾರ್ಕೊಡ್ ತೊಗೊಳಕ್ಕೆ ಹೋಗಿದ್ರೆ ಅಲ್ಲಿ ಅಂತಾರೆ ಆಫೀಸರ್ಗಳು ಅಲ್ಲಿ ಇಲ್ಲರಿ MLA ಅವರು ಪೂಜೆ ಮಾಡಿದ ಮೇಲೆ ಮಾಡಾಕತ್ರಿ. ಪೂಜೆ ಮಾಡಲಿಕ್ಕೆ 2 ತಿಂಗಳು ಓದ್ತಾರೆ. ನಮಗೆ ಯಾಕೆ ಓದ್ತಾರೆ ಅಂತಂದ್ರೆ ಅವ್ರು ಕಮಿಷನ್ ಬಂದು ಮುಟ್ಟಿರ್ತಾನೆ, ಪೂಜೆ ಮಾಡೋಕ್ಕೆ ಬರೋಂಗಿಲ್ಲ ಒಟ್ಟಿ. ಅದ್ರ ಕಮಿಷನ್ ಅದು ಕಾರಣ ಏನಂದ್ರೆ ಅದು ಕಮಿಷನ್ದಾಗೆ ಅಂತ ಬರ್ತದೆ. ಅದಕ್ಕೆ ಅದು ಒಂದು ಹೋಯ್ತು. ಮೂರನೇದಾಗಿ ಏನದ ನಾವೇನದ ಕೆಲಸ ಮಾಡಿದೆವು, ಬಿಲ್ ಎಲ್ಲ ಕರೆಕ್ಟ್ ಅದು. ನಮ್ದು ಏನೇ ವ್ಯವಹಾರ ಸ್ವಲ್ಪ ಹೆಚ್ಚಕಮ್ಮ ಆಯಿತು ಅಂತಂದ್ರೆ ಬಿಲ್ ಬರಿಗೊಳಿಸಂಗಿಲ್ಲ. ಎಲ್ಲ ರಿಪೋರ್ಟ್ ಕರೆಕ್ಟ್ ಬರ್ತಾವೆ. ನಮ್ಮ ಆ ರಿಪೋರ್ಟ್ ಕರೆಕ್ಟ್ ಬಂದ್ರೂ ಬಿಲ್ ಬರಿಗೊಳಿಸಂಗಿಲ್ಲ. ಅದು 40%ದಾಗೆ ಇದೆಲ್ಲ ಆಯಿತು. ಆದ ನಂತರ ಪೇಮೆಂಟ್ಗೆ ಹೋಯ್ತು. ಪೇಮೆಂಟ್ ಏನದ ಕೊಡೋ ಟೈಮ್ದಾಗ ಏನದ ಸೀನಿಯರಿಟಿ ಮೇಲೆ ಕೊಡಬೇಕು. ಯಾರು ಮೊದಲು ಬಂದರೋ ಅವ್ರು ಬಿಲ್ ಕೊಡಬೇಕು. ಅಂಥ ಬಿಡ್ಗೆ ಇಷ್ಟಿದ್ರೆ ಅವನಿಂದ ಬಿಲ್ ಹಿಂದೆ ಮುಂದೆ ಮಾಡಿದ್ರು ಅದು 40%ದಾಗೆ. ಇದು ಕಮಿಷನ್ ಸಲಕ್ಕೆ ಮಾಡಿರ್ತಾರೆ ಅಂತದ್ದು. ಓಕೆ, ಊಸು ಕಲ್ತು 40% ಆಗ್ಯಾವು. ಇವು 4 ಅಂಶಗಳು ಕೂಡಿ 40 ಹ್ಯಾಂಗೆ ಈಗ ಹಳ್ಳಗಳು ಕೂಡಿ ಹೊಳಿ ಆಯಿತು, ಹೊಳಿಗಳು ಕೂಡಿ ಸಮುದ್ರ ಆಯಿತು. ಆ ಥರ ಏನದ ಇದು 40% ಆಗ್ಯದ. ಒಂದೇ ಸಲ 40% ಆಗಿಲ್ಲ ಇದು.